ಕಲರ್ ಕಾಣಿಸ್ತಿದೆ ಅಂತ. ವಾವ್, ವೆರಿ ಒಂಥರ ಗೋಲ್ಡನ್ ಕಲರ್ ಬಂದಿದೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಸಹ ಚೆನ್ನಾಗಿದ್ದೀನಿ. ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ಸ್ ಮಾಡೋದನ್ನ ಖಂಡಿತ ಮರಿಬೇಡಿ. ತುಂಬ ಫೇಮಸಲ್ಲಿರೋ ಹಾಗೆ ಟ್ರೆಂಡಿಂಗಲ್ಲಿರೋಂತಹ ಆಯಿಲ್ ಅಂದರೆ ಖುಷ್ಬು ಆಯಿಲ್. ತುಂಬ ಫೇಮಸ್ ಅಂತ ಹೇಳ್ಬೋದು. ಅವರ ಒಂದು ಬ್ಯೂಟಿ ಸೀಕ್ರೆಟ್ ಅಂತ ಹೇಳ್ಬೋದು. ಆಯಿಲನ್ನು ಮಾಡೋದಕ್ಕೆ ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಳ್ಳೋಣ ಬನ್ನಿ. ಇಲ್ಲಿ 1 ಕಪ್ನಷ್ಟು ನಾನು ತೆಂಗಿನ ಎಣ್ಣೆ ಅಂದರೆ ಕೋಕೋನಟ್ ಆಯಿಲನ್ನು ತೊಗೊಂಡಿದ್ದೀನಿ, ಪ್ಯೂರ್ ಅಂತ ಹೇಳ್ಬೋದು. ಹಾಗೆ ಆಲ್ಮಂಡ್ ಆಯಿಲ್, ಬಾದಾಮಿ ಎಣ್ಣೆ, ಹಾಗೆ ಆಲಿವ್ ಆಯಿಲ್, 1 ಕಪ್ನಷ್ಟು ಕ್ಯಾರೆಟ್ ತುರಿ, 1 ಕಪ್ನಷ್ಟು ಬೀಟ್ರೋಟ್ ತುರಿ, ಹಾಗೆ 2 ಮೂಸಂಬಿ ಸಿಪ್ಪೆಯನ್ನು ತೊಗೊಂಡಿದ್ದೀನಿ. ಹಾಗೆ ವಿಟಮಿನ್ ಇ ಕ್ಯಾಪ್ಸೂಲ್, ಇದು 65 ರುಪೀಸ್ ಏನೋ ಇದೆ, 10 ಬರುತ್ತೆ. ಹಾಗೆ ಮೇಯ್ನ್ ಅಂದರೆ ಇದಕ್ಕೆ ಕೇಸರಿ ನೋಡ್ತಿರ್ಬೋದು, ಸ್ಯಾಫ್ರಾನ್. ಇದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್ ಇಷ್ಟೇನೆ. ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಈ ಥರ ಪಾತ್ರೆಗೆ ನಾವು ಕೋಕೋನಟ್ ಆಯಿಲನ್ನು, ಕೊಬ್ಬರಿ ಎಣ್ಣೆ ಇಟ್ಕೊಂಡಿದ್ದೀವಲ್ವ ಅದನ್ನು ಹಾಕೋಣ. ನಿಮಗೆ ಕ್ವಾಂಟಿಟಿ ಎಷ್ಟು ಬೇಕೋ ಅದ್ರ ಮೇಲೆ ನೀವು ಆಯಿಲನ್ನು ಆಗಿರ್ಬೋದು, ಕ್ಯಾರೆಟನ್ನು ಆಗಿರ್ಬೋದು, ಬೀಟ್ರೋಟನ್ನು ಆಗಿರ್ಬೋದು ನೀವು ಇನ್ಕ್ರೀಸಿಂಗ್ ಮಾಡ್ಕೋತಾ ಜಾಸ್ತಿ ಮಾಡ್ಕೋತಾ ಹೋಗ್ಬೋದು. ಸೊ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಮಾಡ್ಕೊಳ್ಳಿ. ನಾನಿಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಮಾಡ್ತಿರೋದ್ರಿಂದ 1 ಕಪ್ನಷ್ಟು ತೆಂಗಿನಕಾಯಿ ಎಣ್ಣೆನ ಹಾಕಿದ್ದೀನಿ. ಒಂದು 2 ಸ್ಪೂನಷ್ಟು ನಾನಿಲ್ಲಿ ಬಾದಾಮಿ ಆಯಿಲನ್ನು ತೊಗೊಂಡಿದ್ದೀನಿ. 2 ಸ್ಪೂನಷ್ಟು ಆಲಿವ್ ಆಯಿಲನ್ನು ಹಾಕ್ಕೊಂಡಿದ್ದೀನಿ. ಇಲ್ಲಿ ನಾನು 1 ಕಪ್ನಷ್ಟು ಕೋಕೋನಟ್ ಆಯಿಲ್, ಹಾಗೆ 2 ಸ್ಪೂನಷ್ಟು ಬಾದಾಮ್ ಆಯಿಲ್, ಹಾಗೆ 2 ಸ್ಪೂನಷ್ಟು ಆಲಿವ್ ಆಯಿಲನ್ನು ಹಾಕ್ಕೊಂಡಿದ್ದೀನಿ. ನೀವು ಬೇಕಾದರೆ ಜಾಸ್ತಿನೂ ಹಾಕ್ಕೋಬೋದು. ಹಾಗೆ ಇದಕ್ಕೆ 1 ಕಪ್ನಷ್ಟು ಕ್ಯಾರೆಟ್ ತುರಿ, ಹಾಗೆ 1 ಕಪ್ನಷ್ಟು ಬೀಟ್ರೋಟ್. ಆರೆಂಜು ಒಣಗಿದೆ, ಇದನ್ನು ನಾವು ಪೌಡ್ರ್ ಮಾಡ್ಕೊಂಡು ಹಾಕ್ತೀವಿ. ನಿಮ್ಮ ಹತ್ರ ಹಸಿದೇನಾದರೂ ಆರೆಂಜ್ ಪೀಲ್ ಇದ್ದರೆ ಅದನ್ನೇ ಹಾಕ್ಬೋದು. ಬಟ್ ಇಲ್ಲಿ ಒಣಗಿರೋದ್ರಿಂದ ನಾನು ಈ ಥರ ಇದನ್ನು ಪೌಡ್ರ್ ಮಾಡ್ಕೊಂಡು ಹಾಕ್ತೀನಿ. ನೋಡ್ತಿರ್ಬೋದು ಪೌಡರ್ ಆಗಿದೆ. ಸೊ ಇವಾಗ ಕುದೀತಿರೋಂತಹ ಆಯಿಲ್ಗೆ ಇದನ್ನು ಸಹ ಹಾಕೋಣ. ಘಮ ಅಂತೂ ತುಂಬ ಚೆನ್ನಾಗಿ ಬರ್ತಿದೆ. ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ನೋಡಿ ಆಯಿಲ್ ಒಂಥರ ಕಲರ್ ಚೇಂಜ್ ಆಗ್ತಾ ಇದೆ. ಆಯಿಲ್ ಕಲರ್ ಬೇರೆ ಕಲರ್ ಅಂದರೆ ಆರೆಂಜ್ ಕಲರ್ ಟರ್ನ್ ಆಗ್ತಾ ಇದೆ. ಸೊ ಇದು ಚೆನ್ನಾಗಿ ಬೇಯಲಿ. ಸ್ವಲ್ಪ ಮಿನಿ ಕ್ಯಾಪ್ಸಲ್ದು. ಸೊ ನೋಡಿ, ನೀವು ಎಷ್ಟು ಬೇಕಾದರೂ ಹಾಕ್ಕೋಬೋದು. ನನ್ನ ಹತ್ರ ಜಾಸ್ತಿ ಇದೆ ಸೊ ಹಾಕ್ತೀನಿ, ಇನ್ನೂ 1-2 ಹಾಕೋಣ. ಸೊ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಟರ್ನ್ ಆಗ್ತಾ ಇದೆ ಆಲ್ರೆಡಿ. ಹತ್ತು ಎಸಲಷ್ಟು ಕೇಸರಿನೂ ಸಹ ಹಾಕ್ತಾ ಇದ್ದೀನಿ, ಕೇಸರಿ ದಳಗಳು. ಸೊ ನೋಡಿ, ಘಮ ಅಂತೂ ತುಂಬ ಚೆನ್ನಾಗಿದೆ. ಆಯಿಲ್ ಸ್ಮೆಲ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಬರ್ತಿದೆ. ಸೊ ಕಲರ್ ನೋಡ್ತಿರ್ಬೋದು ಎಷ್ಟು ಕಲರಾಗಿ ಕಾಣಿಸ್ತಿದೆ ಅಂತ. ಸೊ ನೋಡಿ, ವಾವ್, ಸೋ ನೈಸ್, ಚೆನ್ನಾಗಿದೆ, ಕಲರ್ ಚೆನ್ನಾಗಿದೆ, ಸ್ಮೆಲ್ಲು ಅಷ್ಟೇ ತುಂಬ ಚೆನ್ನಾಗಿ ಬರ್ತಿದೆ. ಇದು ಆಲ್ಮೋಸ್ಟ್ ಆಗ್ತಾ ಬಂದಿದೆ, ನೋಡ್ತಿರ್ಬೋದು. ಇದಕ್ಕೆ ಮೇಯ್ನ್ ಇಂಗ್ರೀಡಿಯೆಂಟ್ಸ್ ಅಂದರೆ ಅದು ವಿಟಮಿನ್ ಇ ಕ್ಯಾಪ್ಸೂಲ್. ಯಾವುದೇ ಕಾರಣಕ್ಕೂ ಅದನ್ನು ಸ್ಕಿಪ್ ಮಾಡಬೇಡಿ. ಗೋಲ್ಡನ್ ಕಲರ್ ಬಂದಿದೆ, ತುಂಬ ಚೆನ್ನಾಗಿದೆ. ಆಯಿಲ್ ರೆಡಿ ಆಗಿದೆ.
ಸೊ ಇದನ್ನು ಸ್ಟೈನ್ ಮಾಡ್ಕೊಳ್ಳೋಣ. ಇದನ್ನೊಂದು ಸ್ವಲ್ಪ ಹೊತ್ತು ಆರೋದಕ್ಕೆ ಬಿಟ್ಟು ನಾನು ಸ್ಟೈನ್ ಮಾಡ್ಕೋತೀನಿ. ಫೈನಲಿ ನಮ್ಮ ಒಂದು ಆಯಿಲ್ ರೆಡಿಯಾಗಿದೆ. ನೋಡ್ತಿರ್ಬೋದು ತುಂಬ ಒಂಥರ ಗೋಲ್ಡ್ ಕಲರ್ ಕಾಣಿಸ್ತಿದೆ. ಸೊ ಈ ಒಂದು ಆಯಿಲನ್ನು ನಾವು ಬಳಸೋದ್ರಿಂದ ಮುಖದಲ್ಲಾಗಿರೋಂತಹ ಸುಕ್ಕೆ ಆಗಿರ್ಬೋದು, ಮುಖದಲ್ಲಿ ಯಾವುದೇ ರೀತಿಯಾದಂತಹ ಕಲೆಗಳಾಗಿರ್ಬೋದು ಯಾವುದೇ ರೀತಿಯಂಥ ಚರ್ಮದ ಏನೇ ಒಂದು ಇದಿದ್ರೂ ಒಂಥರ ಸ್ಕಿನ್ ಎಲ್ಲ ಒಂಥರ ಡ್ರೈ ಆಗಿರುತ್ತೆ. ಸೊ ಅದಕ್ಕೆ ಪ್ರತಿಯೊಂದಕ್ಕೂ ಸಹ ಇದು ಉಪಯೋಗ ಆಗುತ್ತೆ ಅಂತ ಹೇಳ್ಬೋದು. ಸೊ ನೀವು ಸಹ ಒಂದ್ಸಲಿ ಮಾಡಿ ಟ್ರೈ ಮಾಡಿ ನೋಡಿ, ನಿಮಗೂ ಯಾವ ಥರ ರಿಸಲ್ಟ್ ಬಂತು ಅಂತ ಕಮೆಂಟ್ ಮಾಡಿ ಹೇಳಿ. ಸೊ ನಾನು ಸಹ ಮಾಡಿದ್ಮೇಲೆ ಅದು ಒಂದು ಎಕ್ಸ್ಟ್ರಾಸ್ ಏನಿತ್ತು ಅದನ್ನು ಅಪ್ಲೈ ಮಾಡ್ಕೊಂಡಿದ್ದೆ. ನೋಡ್ತಾ ಇರ್ಬೋದು ಚರ್ಮ ನಾನು ಒಂದು ಆಯಿಲ್ ಏನು ಮಿಕ್ಕಿತ್ತು ಆ ಆಯಿಲ್ನ ಕಂಪ್ಲೀಟ್ ಇಲ್ಲಿ ಮಸಾಜನ್ನು ಮಾಡಿದ್ದೀನಿ. ನನ್ನ ಸ್ಕಿನ್ನಲ್ಲಿ ಸ್ವಲ್ಪ ಪಿಂಪಲ್ಸ್ ಹಾಗೆ ಸ್ಕಿನ್ನು ತುಂಬ ಡ್ರೈ ಅನ್ನಿಸ್ತಿತ್ತು, ಹಾಗೆ ಗ್ಲೋನೆಸ್ ಕಮ್ಮಿ ಆಗಿತ್ತು ಅಂತ ಹೇಳ್ಬೋದು. ಸೊ ನೋಡ್ತಿರ್ಬೋದು ಅಪ್ಲೈಯನ್ನು ಮಾಡಿದ್ದೀನಿ. ಆಫ್ಟರ್ ವಾಶ್ ಯಾವ ಥರ ಬರುತ್ತೆ ಅಂತ ಶೇರ್ ಮಾಡ್ತೀನಿ ಬನ್ನಿ. ತುಂಬ ಸ್ಮೆಲ್ ಅಂತೂ ತುಂಬ ಚೆನ್ನಾಗಿದೆ. ಸೊ ಖಂಡಿತ ನೀವು ಒಂದ್ಸಲಿ ಟ್ರೈ ಮಾಡಿ. ಆಯಿಲನ್ನು ಸುಮಾರು ಸಲ ಮಾಡಿ ಟ್ರೈ ಮಾಡಿದ್ದೀನಿ. ಸೊ ನನಗೆ ಅದು ಒಂದು ಆಯಿಲ್ದು ಒಂದು ರಿವ್ಯೂ ಗುಡ್ ಅಂತ ಅನ್ನಿಸ್ತು. ಎಕ್ಸ್ಟ್ರಾಸ್ ನೋಡಿ ಈ ಥರ ಬಂದಿದೆ. ನಂಗೆ ಕಂಪ್ಲೀಟ್ ಅದರಲ್ಲಿ ಯಾವುದೇ ರೀತಿಯಂಥ ಆಯಿಲ್ ಜಾಸ್ತಿ ಇಲ್ಲದೆ ಇರೋ ಥರ ಡ್ರೈ ಮಾಡ್ಕೊಂಡಿದ್ದೀನಿ. ಇದನ್ನು ನಾನೊಂದು ಕಂಟೈನರ್ಗೆ ಸ್ಟೋರ್ ಮಾಡಿ ಇಟ್ಕೋತೀನಿ. ನೋಡಿ ನಾನು ಈ ಥರ ಸೊ ನಾನು ಇದರೊಳಗೆ ಸ್ಟೋರ್ ಮಾಡಿ ಇಟ್ಕೋತೀನಿ. ಗೊತ್ತಿರ್ಬೋದು ನಾನು ವಾಶ್ ಮಾಡ್ಕೊಂಬಂದಿದ್ದೀನಿ ನೋಡಿ. ಫಸ್ಟ್ ವಾಶ್ ಪರ್ಸನ್ ಆಗಿ ನಾನು ಫೀಲ್ ಮಾಡ್ತಿರೋ ಥರ ಅಂದರೆ ನನ್ನ ಸ್ಕಿನ್ನು ಒಂದು ಸ್ವಲ್ಪ ಶೈನಿಂಗ್ ಥರ ಕಾಣಿಸ್ತಿದೆ ಅಂತ ಅನ್ನಿಸ್ತು. ಹಾಗೆ ಒಂಥರ ಸಾಫ್ಟಾಗಿ ಕಾಣಿಸ್ತಿದೆ, ಒಂಥರ ಸಾಫ್ಟ್ ಅನಿಸ್ತಿದೆ ಮತ್ತು ಶೈನಿಂಗ್ ಅನ್ನಿಸ್ತಿದೆ. ಸ್ಕಿನ್ನು ಮೇಯ್ನ್ ಅಂದರೆ ಥರ ಸ್ಕಿನ್ ಗ್ಲೋ ಥರ ಕಾಣಿಸ್ತಿದೆ ಅಥವಾ ಶೈನಿಂಗ್ ಥರ ಕಾಣಿಸ್ತಿದೆ. ಫಸ್ಟ್ ವಾಶು ತುಂಬಾ ಚೆನ್ನಾಗಿದೆ. ಖಂಡಿತ ಟ್ರೈ ಮಾಡ್ಬೋದು. ನೀವು ಸಹ ಟ್ರೈ ಮಾಡಿ ಯಾವ ರೀತಿದು ಬಂತು ಅಂತ ಕಮೆಂಟ್ ಮಾಡಿ ಹೇಳಿ.